ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಆನ್ ಫೈನಾನ್ಸಿಂಗ್ ಡಿಸಿಷನ್ಸ್ನ ನೋಡೋಣ. ಪ್ರಾಬ್ಲಮ್ ಏನಿದೆ ಅಂತ ಅಂದರೆ ಡಿಟರ್ಮೈನ್ ದ ಅರ್ನಿಂಗ್ ಪರ್ ಶೇರ್ ಆಫ್ ಎ ಕಂಪನಿ ಆಸ್ ವಿಚ್ ಆಪರೇಟಿಂಗ್ ಪ್ರಾಫಿಟ್ ಆಫ್ ರುಪೀಸ್ 4,80,000. ಇಟ್ಸ್ ಎ ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಸೆಕ್ಯೂರಿಟೀಸ್. ಇಲ್ಲಿ ಪರ್ಟಿಕ್ಯುಲರ್ಸ್ ಇದೆ ಆ್ಯಂಡ್ ಅಮೌಂಟ್ ಇದೆ. 10% ಡಿಬೆಂಚರ್ 15 lakh, 12% preference shares 3 lakh, equity shares of rupees 100 each 12 lakh. The company is in the 55% tax bracket. First, determine the company's EPS earning per share. Determine the percentage changes in EPS associated with the 30% increase and 30% decrease in EBIT. Determine the degree of financial leverage ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತ ಅಂದರೆ ಒಂದು ಕಂಪನಿ ಟೋಟಲ್ ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿದೆ ಅಂದರೆ 4,80,000 ಇದೆ ಟೋಟಲ್ಲು. ಸೊ ಇದಾದ್ಮೇಲೆ ನೆಕ್ಸ್ಟ್ ಅದ್ರ ಜೊತೆಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ 10% ಡಿಬೆಂಚರ್ ಇದೆ ಆ್ಯಂಡ್ 15 lakh ಆ್ಯಂಡ್ 12% ಪ್ರಿಫರೆನ್ಸ್ ಶೇರ್ಸ್ 3 lakh ಇದೆ ಆ್ಯಂಡ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 each 12 lakh ಅಂತಂದರೆ 12 lakh ಡಿವೈಡೆಡ್ ಬೈ ಎಷ್ಟು ಟೋಟಲ್ ಶೇರ್ಸ್ ಇದೆ ಅಂದರೆ 12 lakh ಡಿವೈಡೆಡ್ ಬೈ 100 ಮಾಡಿದರೆ ನಮಗೆ ಇಲ್ಲಿ ಟೋಟಲ್ ಎಷ್ಟು ಅಂತಂದರೆ 12,000 ಶೇರ್ಸ್ ಇದೆ. ಸೊ ಇಲ್ಲಿ ಅದಾದಮೇಲೆ ಇಲ್ಲಿ ನಮಗೆ ಕಂಪನಿ EPS ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಡಿಟರ್ಮೈನ್ ದ ಪರ್ಸೆಂಟೇಜ್ ಚೇಂಜ್ ಇನ್ EPS ಅಸೋಸಿಯೇಟೆಡ್ ವಿತ್ 30% ಇನ್ಕ್ರೀಸ್ ಆ್ಯಂಡ್ 30% ಡಿಕ್ರೀಸ್ ಇನ್ EBIT. EBITನಲ್ಲಿ 30% ಇನ್ಕ್ರೀಸ್ ಆರ್ ಡಿಕ್ರೀಸ್ ಮೇಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಆನ್ಸರ್ ಮಾಡೋದು ಅಂತ ನೋಡೋಣ. ಎಸ್ ಸೊಲ್ಯೂಷನ್, ವೆನ್ EBIT ಈಸ್ 4,80,000, ವಾಟ್ ಈಸ್ ದ EPS? ಸೊ ಇಲ್ಲಿ ಡಿಟರ್ಮೈನ್ ದ ಕಂಪನಿ EPS ನಮಗೇನಂತಂದರೆ ಫಸ್ಟು ಆಪ್ರೇಟಿಂಗ್ ಪ್ರಾಫಿಟ್ ಅಂತಂದರೆ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ ಅಂತಂದರೆ 4,80,000 ಇದೆ. 4,80,000 ಮೇಲೆ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ 2 ಕಾಲಮ್ ತಗೊಳ್ಳಿ ಆ್ಯಂಡ್ EBIT ಆಪ್ರೇಟಿಂಗ್ ಪ್ರಾಫಿಟ್ ಆರ್ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ 4,80,000 ಇದೆ. ಸೊ ಇದರಲ್ಲಿ ನಾವು ಇಂಟ್ರೆಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಸೊ ಇಲ್ಲಿ ಏನಂತ ಅಂದರೆ EBITನಲ್ಲಿ ಐ ಮೀನ್ಸ್ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ EBI ಬರುತ್ತೆ, EBT ಬರುತ್ತೆ. ಸೊ ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10% ಡಿಬೆಂಚರ್ಸ್ ಅಂತ ಹೇಳಿದ್ದಾರೆ. 15 lakh ಮೇಲೆ 10% ತೊಗೊಂಡ್ರೆ 1,50,000. ಸೊ EBITನಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಮೀನ್ಸ್ ಟ್ಯಾಕ್ಸ್ ಸಿಗುತ್ತೆ. 4,80,000ಅಲ್ಲಿ 1,50,000 ಲೆಸ್ ಮಾಡಿದ್ರೆ ನಮಗೆ EBT 3,30,000 ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಂತ ಹೇಳ್ತಾರೆ ಅಂದರೆ ಲೆಸ್ ಟ್ಯಾಕ್ಸ್ 55%. ಇಲ್ಲಿ ಕೊಟ್ಟಿದ್ದಾರೆ ದ ಕಂಪನೀಸ್ ಈಸ್ ಇನ್ ದ ಟ್ಯಾಕ್ಸ್ 55% ಅಂತ. ಸೊ 3,30,000 ಮೇಲೆ 55% ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 1,81,500 ಬರುತ್ತೆ. ಸೊ ಈ 1,81,500ನ ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದರೆ 1,48,000 ಆಗುತ್ತೆ. ಸೊ ಈ 1,48,000 ಆದಮೇಲೆ ನಮಗೆ ನೆಕ್ಸ್ಟ್ ಇನ್ನೊಂದೇನಿದೆ ಅಂದರೆ 12% ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 12% ನಾವು ಅವರಿಗೆ ಡಿವಿಡೆಂಡ್ನ ಪೇ ಮಾಡಬೇಕು. ಎಷ್ಟರ ಮೇಲೆ ಅಂತಂದರೆ ಇಲ್ಲಿ 3 lakh ಮೇಲೆ. ಸೊ ಲೆಸ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ 3 lakh ಇಂಟು 12% ಮಾಡಿದ್ರೆ ನಮಗೆ 36,000 ಬರುತ್ತೆ. 1,48,000ಅಲ್ಲಿ 36,000 ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಉಳಿಯುತ್ತೆ ಅಂದರೆ 1,12,500 ಉಳಿಯುತ್ತೆ. ಇಲ್ಲಿ ಜಸ್ಟ್ ಏನಂತಂದರೆ 1,48,500. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ ಅಂದರೆ 1,48,500 ಇಂದ ನಾವು ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಎಷ್ಟಿದೆ ಅಂದರೆ 3 lakh ಮೇಲೆ 12% ತೊಗೊಂಡ್ರೆ 36,000 ಲೆಸ್ ಮಾಡಿದ್ರೆ ನಮಗೆ 1,48,500 ಇಂದ ಸೊ ನಮಗೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಸಿಗುತ್ತೆ ಅಂದರೆ 1,12,500 ಸಿಗುತ್ತೆ. ಸೊ ಇದಾದಮೇಲೆ ನಾವು ನೆಕ್ಸ್ಟು EPSನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದೆ. ಡಿಟರ್ಮೈನ್ ದ ಕಂಪನೀಸ್ EPS ಅಂತ. ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇಲ್ಲಿ ಎಷ್ಟಿದೆ ಅಂತ ಅಂದರೆ ಅರ್ನಿಂಗ್ ಅವೈಲಬಲ್ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು 1,12,500 ಆ್ಯಂಡ್ ಟೋಟಲ್ ಶೇರ್ಸ್ ಎಷ್ಟಿದೆ ಅಂತಂದರೆ 12,000 ಇದೆ. ಸೊ 1,12,500 ಡಿವೈಡೆಡ್ ಬೈ 12,000 ಮಾಡಿದ್ರೆ ಪರ್ ಶೇರ್ ಎಷ್ಟು ಸಿಗುತ್ತೆ ಅಂದರೆ 9.38 rupees ಸಿಗುತ್ತೆ. ಸೊ ದಿಸ್ ಈಸ್ ದ EPS ಪರ್ ಶೇರ್. ಅದಾದಮೇಲೆ ನೆಕ್ಸ್ಟು ಏನಂತ ಹೇಳಿದ್ದಾರೆ ಅಂದರೆ ಡಿಟರ್ಮೈನ್ ದ ಪರ್ಸೆಂಟೇಜ್ ಚೇಂಜಸ್ ಇನ್ EPS
associated with 30% increase and 30% decrease in EBIT. ಸೊ ಇಲ್ಲಿ 4,80,000 ಏನು EBIT ಕೊಟ್ಟಿದ್ದಾರೆ ಅದ್ರ ಮೇಲೆ 30% ಇನ್ಕ್ರೀಸ್ ಆದಾಗ ಅರ್ನಿಂಗ್ ಪರ್ ಶೇರ್ ಏನು ಬರುತ್ತೆ ಮತ್ತು 30% ಡಿಕ್ರೀಸ್ ಆದಾಗ ಅರ್ನಿಂಗ್ ಪರ್ ಶೇರ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಸೆಕೆಂಡ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವೆನ್ EBIT ಇನ್ಕ್ರೀಸ್ ಬೈ 30%. ಸೊ ಇಲ್ಲಿ ಅದಕ್ಕೆ ಫಾರ್ಮುಲಾ ಏನಂತ ಅಂದರೆ EBIT ಈಸ್ ಈಕ್ವಲ್ ಟು ಎಕ್ಸಿಸ್ಟಿಂಗ್ EBIT ಮತ್ತು ಅಡಿಷನಲ್ EBITನ ಆ್ಯಡ್ ಮಾಡಬೇಕು. ಆಲ್ರೆಡಿ 4,80,000 ಇದೆ. 4,80,000 ಮೇಲೆ 30% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 1,44,000 ಬರುತ್ತೆ. ಸೊ ಇಲ್ಲಿ 1,44,000 ಪ್ಲಸ್ 4,80,000ನ ಆ್ಯಡ್ ಮಾಡಿದ್ರೆ ಟೋಟಲ್ EBIT ಎಷ್ಟಾಗುತ್ತೆ ಅಂದರೆ 6,24,000 ರುಪೀಸ್ ಆಗುತ್ತೆ. ಅಂದರೆ ಇಲ್ಲಿ 4,80,000 ಮೇಲೆ 30%ನ ಆ್ಯಡ್ ಮಾಡಿದ್ರೆ ಇನ್ಕ್ರೀಸ್ ಆಗ ಕೇಸಲ್ಲಿ ಮಾಡಿದಾಗ ನಮಗೆ ಟೋಟಲ್ EBIT ಎಷ್ಟು ಸಿಗುತ್ತೆ ಅಂದರೆ 6,24,000 ಸಿಗುತ್ತೆ. ಅದಾದಮೇಲೆ ಆ್ಯಸ್ ಯೂಶುವಲ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್ ಕಾಲಮ್ ತೊಗೊಳ್ಳಿ. ಅದಾದಮೇಲೆ ಇಲ್ಲಿ EBIT ಅಷ್ಟೇ ಚೇಂಜ್ ಆಗುತ್ತೆ, ಇನ್ ರಿಮೈನಿಂಗ್ ದ ಥಿಂಗ್ಸ್ ಸೇಮ್ ಇರುತ್ತೆ. ಸೊ ಇಲ್ಲಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ ಅಂದರೆ 6,24,000 ಇದೆ. 6,24,000ಅಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡೋಣ. ಸೇಮ್ ಪ್ರೀವಿಯಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ 4,80,000 ಇದ್ದಾಗ ಏನು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಸೇಮ್ ಇಲ್ಲಿ ಕೂಡ ಸೇಮೇ ಇರುತ್ತೆ. ಲೆಸ್ ಇಂಟ್ರೆಸ್ಟ್ 1,50,000 ಮೇಲೆ 10% ಮಾಡಿದ್ರೆ 15 lakh ಮೇಲೆ 10% ಮಾಡಿದ್ರೆ ಇದು 15 lakh ಮೇಲೆ 10% ಮಾಡಿದ್ರೆ ನಮ್ಗೆ ಎಷ್ಟು ಅಂತಂದರೆ 1,50,000 ಆಗುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಸಿಗುತ್ತೆ ಅಂತಂದರೆ 6,24,000 ಮೈನಸ್ 6,24,000 ಮೈನಸ್ 1,50,000 ಮಾಡಿದ್ರೆ ನಮಗೆ 4,74,000 ಈಸ್ ದ EBIT. ಸೊ ಈ 4,74,000 ಮೇಲೆ ನಾವು 55% ಟ್ಯಾಕ್ಸ್ನಲ್ಲಿ ಡಿಡಕ್ಟ್ ಮಾಡಬೇಕು. ಲೆಸ್ ಟ್ಯಾಕ್ಸ್ ಅಟ್ 55%. 4,74,000 ಮೇಲೆ 55% ಮಾಡಿದ್ರೆ ನಮಗೆ 2,60,000. 55% ಟ್ಯಾಕ್ಸ್ ಕಟ್ ಮಾಡಿದ್ರೆ 2,60,700 ಬರುತ್ತೆ. ಇಲ್ಲಿ 2,60,700. ಸೊ 4,74,000 2,60,700ನ ಲೆಸ್ ಮಾಡಿದ್ರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದರೆ 2,13,300 ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಸೇಮ್ ಏನಿದೆ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ಡಿವಿಡೆಂಡ್ನ ಪೇ ಮಾಡಬೇಕು, ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ಸೇಮ್ 3 lakh ಮೇಲೆ 12% ಅಂತ ಅಂದರೆ 36,000 ಆಗುತ್ತೆ. ಈ 2,13,300ಇಂದ 12% ಪ್ರಿಫರೆನ್ಸ್ ಶೇರ್ಸ್ನ ಲೆಸ್ ಮಾಡಿದರೆ 36,000 ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಉಳಿತೆ ಅಂದರೆ 1,77,300 ಆಗುತ್ತೆ. ಸೊ ಇದಕ್ಕೆ ನಾವು EPSನ ಫೈಂಡ್ ಔಟ್ ಮಾಡಬೇಕು. ಅರ್ನಿಂಗ್ ಪರ್ ಶೇರ್ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಬೇಕು. ಸೊ ಇಲ್ಲಿ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ 1,77,300 ಇದೆ. ಡಿವೈಡೆಡ್ ಬೈ 12,000 ಮಾಡಿದ್ರೆ ಪರ್ ಶೇರ್ ಎಷ್ಟು ಅಂತಂದರೆ 14.8 rupees ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಂತಂದರೆ ಇಲ್ಲಿ 30% ಡಿಕ್ರೀಸ್ ಇನ್ ದ EBIT. ಸೊ ಡಿಕ್ರೀಸ್ ಆದರೆ ಯಾವ ರೀತಿ EBIT ಸಿಗುತ್ತೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. Here is the third case when EBIT reduced by 30%. Existing EBIT minus 30% EBIT ಮಾಡಬೇಕು. 4,80,000 ಅಲ್ಲಿ 30% ಮಾಡಿದ್ರೆ 1,44,000 ಬರುತ್ತೆ. ಈ 4,80,000 ಮೈನಸ್ 1,44,000 ಲೆಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಆಗ EBIT ಏನಾಗುತ್ತೆ ಅಂದರೆ 3,36,000 ಆಗುತ್ತೆ. ಸೊ ಇಲ್ಲಿ ಸೇಮ್ ಆಸ್ ಯೂಶುವಲ್ ಕಲಮ್ ತಗೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟ್. EBIT ಎಷ್ಟಿದೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ 3,36,000. ಸೇಮ್ ಇಂಟ್ರೆಸ್ಟು 15 lakh ಮೇಲೆ 10% ತೊಗೊಂಡ್ರೆ 1,50,000. 3,36,000ಇಂದ 1,50,000 ಲೆಸ್ ಮಾಡಿದ್ರೆ ನಮಗೆ EBIT ಎಷ್ಟು ಸಿಗುತ್ತೆ ಅಂದರೆ 1,86,000 ಆಗುತ್ತೆ. ಈ 1,86,000 ಮೇಲೆ 6,000 ಮೇಲೆ 55% ಟ್ಯಾಕ್ಸ್ ತೊಗೊಂಡ್ರೆ 1,02,300 ಸಿಗುತ್ತೆ. ಸೊ ಈ 1,80,000ಇಂದ 1,02,300ನ ಲೆಸ್ ಮಾಡಿದ್ರೆ ನಮಗೆ EIT ಎಷ್ಟು ಸಿಗುತ್ತೆ ಅಂದರೆ 83,700 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಸೇಮ್ ಎಷ್ಟಿದೆ ಅಂತಂದರೆ 3 lakh ಮೇಲೆ 12% ತೊಗೊಂಡ್ರೆ 36,000 ಬರುತ್ತೆ. ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಉಳಿಯುತ್ತೆ ಅಂದರೆ 47,700 ಆಗುತ್ತೆ. ಇವಾಗ EPSನ ಕ್ಯಾಲ್ಕುಲೇಟ್ ಮಾಡೋಣ. ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ by ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ 47,700 ಡಿವೈಡೆಡ್ ಬೈ
12,000 ಮಾಡಿದ್ರೆ ನಮಗೆ 3.9 ಸಿಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಫಸ್ಟು ನಾವು EB80 4,80,000 ಇದ್ದಾಗ ಈಕ್ವಿಟಿ ಅರ್ನಿಂಗ್ ಪರ್ ಶೇರು 9.38 ಇರುತ್ತೆ. ಮತ್ತು ಇನ್ಕ್ರೀಸ್ ಆದಾಗ 14.8 ಆಗುತ್ತೆ EPS ಆ್ಯಂಡ್ ಡಿಕ್ರೀಸ್ ಆದಾಗ 3.9 ಆಗುತ್ತೆ. ಸೊ ಇದು ಮೂರನ್ನು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಇಲ್ಲಿ ಏನಂತ ಕೇಳಿದ್ದಾರೆ ಅಂತ ಅಂದರೆ ಇಲ್ಲಿ ಡಿಟರ್ಮೈನ್ ದ ಪರ್ಸೆಂಟೇಜ್ ಚೇಂಜಸ್ ಇನ್ EPSನ ಕೇಳಿದ್ದಾರೆ. ಸೊ ಇಲ್ಲಿ ಪರ್ಸೆಂಟೇಜ್ ಚೇಂಜಸ್ EPS ಅಟ್ 30% ಡಿಕ್ರೀಸ್ ಇನ್ EB80. ಸೊ ಇಲ್ಲಿ 30% ಇನ್ಕ್ರೀಸ್ ಆದಾಗ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡೋಣ. ಸೊ ಅದಕ್ಕೆ ಫಾರ್ಮುಲಾ ಏನಂತಂದರೆ EPS ಅಟ್ EB80 6,24,000 ಇನ್ಕ್ರೀಸ್ ಆದಾಗ EPS ಅಟ್ EB80 4,80,000 ಇಂಟು EPS ಅಟ್ EB80 4,80,000 ಇದ್ದಾಗ ಎಷ್ಟಿತ್ತು ಆ್ಯಂಡ್ ಇಂಟು 100. ಸೊ ಇಲ್ಲಿ ನೋಡಿ EPS ಎಷ್ಟಿದೆ ಅಂತ ಅಂದರೆ EB80 6,24,000 ಇದ್ದಾಗ 14.8 ಇದೆ. 14.8 ಆರ್ 9 ಮೈನಸ್ 9.4 ಡಿವೈಡೆಡ್ ಬೈ 9.4 ಇಂಟು 100 ಮಾಡಿದ್ರೆ ನಮಗೆ 57.4% ಸಿಗುತ್ತೆ. ಅದೇ ರೀತಿ ಡಿಕ್ರೀಸ್ ಆದಾಗ ಮಾಡೋಕ್ಕೆ ಹೇಳಿದ್ದಾರೆ. ಪರ್ಸೆಂಟೇಜ್ ಚೇಂಜಸ್ ಇನ್ EPS ಅಟ್ 30% ಡಿಕ್ರೀಸಸ್ ಇನ್ EB80. ಸೇಮ್ EPS ಅಟ್ EB80 4,80,000 ಮೈನಸ್ ಅಂದರೆ ಇಲ್ಲಿ ಫಸ್ಟ್ ಏನಂತಂದರೆ ಯಾವ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದನ್ನು ತೊಗೋಬೇಕು. ಮೈನಸ್ EPS ಅಟ್ EB80 3,36,000 ಡಿವೈಡೆಡ್ ಬೈ EPS ಅಟ್ EB80 4,80. 4,80 ಇಸ್ ದ ಬೇಸ್. ಸೊ ಇಲ್ಲಿ ಏನಂತಂದರೆ 9.4 ಮೈನಸ್ 3.9 ಡಿವೈಡೆಡ್ ಬೈ 9.4 ಇಂಟು 100 ಮಾಡಿದ್ರೆ ನಮಗೆ ಇಲ್ಲಿ 50% ಸಿಗುತ್ತೆ. ಸೊ ಇದಿಷ್ಟನ್ನು ಕೂಡ ಫಸ್ಟು EPSನ ಫೈಂಡ್ ಔಟ್ ಮಾಡಿ 3 ಕೇಸಸಲ್ಲೂ, ಅದಾದಮೇಲೆ ನೆಕ್ಸ್ಟು ಚೇಂಜಸ್ ಇನ್ EPSನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈ ಥರ ಪ್ರಾಬ್ಲಮ್ನೇ ಲಾಸ್ಟ್ ಟೈಮ್ 2023ನಲ್ಲಿ ಮೇನ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಸೇಮ್ ಇದೇ ಥರ ಪ್ರಾಬ್ಲಮ್. ಈ ಥರ ಪ್ರಾಬ್ಲಮ್ ಸೆಕ್ಷನ್ ಸಿಗೆ ತುಂಬಾ ಇಂಪಾರ್ಟೆಂಟ್ ಫಾರ್ 12 ಮಾರ್ಕ್ಸ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಇಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.